ವೆಲ್ಕಮ್ ಟು ಆದ್ವಾ ಅಕಾಡೆಮಿ. ಈ ಒಂದು ವಿಡಿಯೋದಲ್ಲಿ ನ ಮುಂದುವರಿದ ಭಾಗವಾದ ಪಾಲಿಟಿಯ ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿಯನ್ನು ನೋಡ್ಕೊಳ್ಳೋಣ. ಮೊದಲಿಗೆ ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿ DPSPಯ ಬ್ಯಾಕ್ಗ್ರೌಂಡ್ನ ನಾವು ನೋಡಿಕೊಂಡ್ರೆ ಪಾರ್ಟ್ 4 ಅಲ್ಲಿರುವಂತಹ ಕಾನ್ಸ್ಟಿಟ್ಯೂಷನಲ್ಲಿ DPSP ಬಗ್ಗೆ ಮೆನ್ಷನ್ ಮಾಡಿದ್ದಾರೆ. ಅದೇ ರೀತಿ ಪಾರ್ಟ್ 4 ಅಲ್ಲಿ ಎಷ್ಟನೇ ಆರ್ಟಿಕಲ್ ಇಂದ ಎಷ್ಟನೇ ಆರ್ಟಿಕಲ್ ಅಂತಂದರೆ ಆರ್ಟಿಕಲ್ 36 ಇಂದ ಆರ್ಟಿಕಲ್ 51 ತನಕ ನಮಗೆ ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿ ಬಗ್ಗೆ ಹೇಳಿದ್ದಾರೆ. ಅದೇ ಇದರಲ್ಲಿ ಸಬ್ಪಾರ್ಟ್ ಆಗಿರುವಂತಹ ಪಾರ್ಟ್ 4A ಅಲ್ಲಿ ಏನು ಹೇಳಿದ್ದಾರೆ ಅಂದರೆ ಫಂಡಮೆಂಟಲ್ ಡ್ಯೂಟೀಸ್ ಬಗ್ಗೆ ಹೇಳಿದ್ದಾರೆ. ಆ್ಯಂಡ್ ಇದರಲ್ಲಿ ಲಾಸ್ಟ್ ಆರ್ಟಿಕಲ್ ಆಗಿರುವಂಥ 51A ತಗೊಂಬಂದ್ಬಿಟ್ಟು ಏನು ಮಾಡಿದ್ದಾರೆ, ಫಂಡಮೆಂಟಲ್ ಡ್ಯೂಟೀಸ್ ಬಗ್ಗೆ ಹೇಳ್ತಾ ಹೋಗಿದ್ದಾರೆ. ಎಕ್ಸಾಮ್ ಪರ್ಸ್ಪೆಕ್ಟಿವಲ್ಲಿ ಹೈ ಹೀಲ್ಡಿಂಗ್ ಏರಿಯಾಸ್ ಅಂತ ಏನು ಕರಿತಿದ್ದೀವಿ, ಅದರಲ್ಲಿ ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿ ಕೂಡ ಒನ್ ಆಫ್ ದ ಕಂಟೆಂಟ್ ಆಗಿದೆ. ಈ ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿಯಲ್ಲಿ ಒಂದು ಲಿಸ್ಟ್ ಆಫ್ ಆರ್ಟಿಕಲ್ಸ್ ಇದೆ. ಈ 36 ಇಂದ 51 ಆರ್ಟಿಕಲ್ ಏನಿದೆ ಅದಷ್ಟನ್ನು ಕೂಡ ಬಹಾಟ್ ಮಾಡಬೇಕು. ಅದೇ ರೀತಿ ಕೀ ಫೀಚರ್ಸ್ ಬಗ್ಗೆ ತಿಳ್ಕೋಬೇಕು, ಅಮೆಂಡ್ಮೆಂಟ್ ಬಗ್ಗೆ ತಿಳ್ಕೋಬೇಕು, ಫಂಡಮೆಂಟಲ್ ರೈಟ್ಸ್ ಮತ್ತು ಡೈರೆಕ್ಟಿವ್ ಪ್ರಿನ್ಸಿಪಲ್ ಎರಡಕ್ಕೂ ರಿಲೇಷನ್ಶಿಪ್ನ ತಿಳಿಸೋದಕ್ಕೆ ಕೆಲವೊಂದು ಕೇಸಸ್ ಇದೆ, ಆ ಕೇಸಸ್ ಬಗ್ಗೆ ತಿಳ್ಕೊಳ್ಳೋಣ. ಅದೇ ರೀತಿ ಜುಡಿಷಿಯಲ್ ಇಂಟರ್ಪ್ರಿಟೇಷನ್ ಯಾವ ಥರ ಇದೆ ಮತ್ತು ಇರುವಂತಹ DPSPಯನ್ನು ಯಾವ ಥರ ಕ್ಲಾಸಿಫೈ ಮಾಡಿದ್ದಾರೆ, ಅದ್ರ ಇಂಪಾರ್ಟೆನ್ಸ್ ಏನು ಮತ್ತು ಅದಕ್ಕಿರುವಂತಹ ಕ್ರಿಟಿಸಿಸಮ್ ಏನು ಅಂತ ಹೇಳಿಬಿಟ್ಟು ಈ ಒಂದು ವಿಡಿಯೋದಲ್ಲಿ ನಾವು ನೋಡ್ಕೊಳ್ಳೋಣ. ಮೊದಲಿಗೆ ಇಂಟ್ರೊಡಕ್ಷನ್ ಆಲ್ರೆಡಿ ನಾನು ಹೇಳಿದೆ, ಪಾರ್ಟ್ 4A ಅಲ್ಲಿ ಮೆನ್ಷನ್ ಮಾಡಿದ್ದಾರೆ ಅಂತ. ಆ್ಯಂಡ್ ಇದು ನಮಗೆ ಸೋಷಿಯೋ ಮತ್ತು ಎಕನಾಮಿಕ್ ಜಸ್ಟಿಸ್, ಲಿಬರ್ಟಿ, ಈಕ್ವಾಲಿಟಿ, ಫ್ರೆಟರ್ನಿಟಿ ಇದ್ರ ಬಗ್ಗೆ ತಿಳಿಸ್ತಾ ಹೋಗುತ್ತೆ. ಮತ್ತು ನಾವು ಲೀಗಲ್ ಎನ್ಫೋರ್ಸ್ಮೆಂಟ್ನ ನೋಡಿಕೊಂಡ್ರೆ ಇದು ನಾನ್ ಜಸ್ಟಿಸಿಯಬಲ್. ಅದೇ ರೀತಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿಯನ್ನು ನಾವೆಲ್ ಫೀಚರ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಅಂತ ಕೂಡ ಕರೆದಿದ್ದಾರೆ. ಫಂಡಮೆಂಟಲ್ ರೈಟ್ಸ್ ಮತ್ತು DPSP ಎರಡನ್ನು ಸೇರಿಸ್ಬಿಟ್ಟು ನಾವು ಸೌಲ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಅಂತ ಕೂಡ ಕರಿತೇವೆ. ಗ್ರಾನ್ವೆಲ್ ಆಸ್ಟಿನ್ ಅವರು ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿಯನ್ನು ಕನ್ಸೈನ್ಸ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಅಂತ ಕೂಡ ಕರೀತಾರೆ. ಇದಿಷ್ಟು ನಮಗೆ ಬ್ಯಾಕ್ಗ್ರೌಂಡು DPSP ಬಗ್ಗೆ. ಅದೇ ರೀತಿ ಕೀ ಫೀಚರ್ಸ್ ಏನೇನು ಅಂತ ಹೇಳಿದ್ರೆ ಇದು ನಾನ್ ಜಸ್ಟಿಸಿಯಬಲ್, ಇದು ಏನೇ ಇದ್ರೂ ಕೂಡ ಲೀಗಲಿ ಎನ್ಫೋರ್ಸಿಬಲ್ ಅಲ್ಲ. ನೆಕ್ಸ್ಟು ಇದು ಫಂಡಮೆಂಟಲ್ ಟು ದ ಗವರ್ನೆನ್ಸ್ ಆ್ಯಂಡ್ ಆಲ್ಸೋ ಸೋಷಿಯಲ್, ಎಕನಾಮಿಕ್ ಆ್ಯಂಡ್ ಪೊಲಿಟಿಕಲ್ ಇಶ್ಯೂಸ್ ಬಗ್ಗೆ ಹೇಳ್ತಾ ಹೋಗುತ್ತೆ. ಅದೇ ರೀತಿ ಪ್ರಿಯಾಂಬಲಲ್ಲಿ ಔಟ್ಲೈನ್ ಆಗಿರುವಂತಹ ಜಸ್ಟಿಸ್, ಲಿಬರ್ಟಿ, ಈಕ್ವಾಲಿಟಿ, ಫ್ರೆಟರ್ನಿಟಿ ಇದ್ರ ಬಗ್ಗೆ ಕೂಡ ಡೀಟೇಲ್ಡ್ ಆಗಿ ಹೇಳ್ತಾ ಹೋಗುತ್ತೆ. ಆ್ಯಂಡ್ ಇನ್ಸ್ಟ್ರೂಮೆಂಟ್ ಆಫ್ ಸೋಷಿಯಲ್ ಚೇಂಜ್ ಅಂದರೆ ನಮಗೆ ಸೊಸೈಟಲ್ ಲೆವೆಲಲ್ಲಿ ಏನಾದರೂ ಚೇಂಜಸ್ ಆಗಬೇಕು ಅಂತ ಹೇಳಿದ್ರೆ, ಅಥವಾ ಯಾವುದಾದ್ರೂ ಪ್ರೋಗ್ರಾಮು ವೆಲ್ಫೇರ್ ಸ್ಟೇಟ್ಸ್ಗೋಸ್ಕರ ಯಾವುದಾದ್ರೂ ಒಂದು ಪಾಲಿಸಿನ ತೊಗೊಂಬರ್ಬೇಕು ಅಂತ ಹೇಳಿದ್ರೆ ಅದ್ರ ಬಗ್ಗೆ ಕೂಡ ನಮಗೆ DPSP ಹೇಳ್ತಾ ಹೋಗುತ್ತೆ. ಇದು ನಾನ್ ಜಸ್ಟಿಸಿಯಬಲ್ ಅಂತ ನಾವು ಹೇಳಿದ್ರು ಕೂಡ ಕೋರ್ಟು ಏನಾದರೂ ಎಕ್ಸಾಮಿನ್ ಮಾಡಬೇಕು ಅಥವಾ ಡಿಟರ್ಮೈನ್ ಮಾಡಬೇಕು ಅಂತ ಹೇಳಿದಾಗ ಕಾನ್ಸ್ಟಿಟ್ಯೂಷನಲ್ ವ್ಯಾಲಿಡಿಟಿ ಆಫ್ ಎ ಲಾನ ಮಾಡಬೇಕಾದ್ರೆ ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿಯನ್ನು ಗಮನದಲ್ಲಿ ಇಟ್ಕೊಳ್ಳುತ್ತೆ. ನೆಕ್ಸ್ಟು ಈ ಒಂದು DPSPಯನ್ನು ಇನ್ಫ್ಲೂಯೆನ್ಸ್ ಆಗಿರೋದು ಯಾರಿಂದ ಅಂತ ಹೇಳಿದ್ರೆ ಐರಿಷ್ ಕಾನ್ಸ್ಟಿಟ್ಯೂಷನಿಂದ. ಅದೇ ರೀತಿ ಗಾಂಧಿಯನ್ ಪ್ರಿನ್ಸಿಪಲ್ನ ಕೂಡ ನಾವು ಇಲ್ಲಿ ಲಿಸ್ಟ್ ಡೌನ್ ಮಾಡಿದ್ದೀವಿ. ಮತ್ತು ಇಂಡಿಯಾದ ಸೋಷಿಯೋ ಎಕನಾಮಿಕ್ ಇನ್ಇಕ್ವಾಲಿಟೀಸ್ನ ಇದು ಎತ್ತಿ ಹಿಡಿತಾ ಇದೆ. ಈ DPSPಯನ್ನು ಕ್ಲಾಸಿಫೈ ಮಾಡುವಾಗ ಸೋಷಿಯಲಿಸ್ಟಿಕ್ ಪ್ರಿನ್ಸಿಪಲ್, ಗಾಂಧಿಯನ್ ಪ್ರಿನ್ಸಿಪಲ್ ಮತ್ತು ಲಿಬರಲ್ ಇಂಟೆಲೆಕ್ಚುಯಲ್ ಪ್ರಿನ್ಸಿಪಲ್ ಅಂತ ಹೇಳಿ 3 ಡಿವಿಷನ್ಸ್ನ ಮಾಡಿದ್ದೀವಿ. ಬಟ್ ಆ್ಯಕ್ಚುಯಲ್ ಕಾನ್ಸ್ಟಿಟ್ಯೂಷನಲ್ಲಿ ಈ ಥರ ಡಿವಿಷನ್ಸ್ ಇಲ್ಲ. ಆ್ಯಕ್ಚುಯಲ್ ಕಾನ್ಸ್ಟಿಟ್ಯೂಷನಲ್ಲಿ ಪಾರ್ಟ್ 4 ಅಲ್ಲಿ ಆರ್ಟಿಕಲ್ 36 ಇಂದ 51 ತನಕ ಮೆನ್ಷನ್ ಮಾಡಿದ್ದೀವಿ ಅಂತ ಇದೆ. ಆ್ಯಕ್ಚುಯಲ್ ಆಗಿ ಈ ಥರದ್ದಿಲ್ಲ. ಈ ಸೋಷಿಯಲಿಸ್ಟಿಕ್ ಪ್ರಿನ್ಸಿಪಲಿಂದ ನಾವು ಸೊಸೈಟಲ್ ಲೆವೆಲಲ್ಲಿ ಎಕನಾಮಿಕ್ ಜಸ್ಟಿಸ್ನ ಯಾವ ಥರ ತರಬೇಕು ಮತ್ತು ಸೊಸೈಟಲ್ ಲೆವೆಲಲ್ಲಿ ಚೇಂಜಸ್ನ ಯಾವ ಥರ ಮಾಡಬೇಕು ಅನ್ನೋಂತಹ ಆರ್ಟಿಕಲ್ಸ್ ನಮಗೆ ಸೋಷಿಯಲಿಸ್ಟಿಕ್ ಪ್ರಿನ್ಸಿಪಲ್ ಇದೆ. ಫಾರ್ ಎಕ್ಸಾಂಪಲ್ ಎಜುಕೇಷನ್ನು ಮತ್ತು ಫ್ರೀ ಲೀಗಲ್ ರೈಟ್ ಟು ದ ಪೋರು ಈ ಥರದ್ದೆಲ್ಲ ನಮಗೆ ಸೋಷಿಯಲಿಸ್ಟಿಕ್ ಪ್ರಿನ್ಸಿಪಲ್ ಇದೆ. ನೆಕ್ಸ್ಟು ಗಾಂಧಿಯನ್ ಪ್ರಿನ್ಸಿಪಲ್ ಅಂದರೆ ಗಾಂಧೀಜಿಯವರ ಡ್ರೀಮ್ ಏನಿತ್ತು ನ್ಯಾಷನಲ್ ಮೂವ್ಮೆಂಟ್ ಟೈಮಲ್ಲಿ, ಅವರ ಡ್ರೀಮ್ಸ್ಗಳನ್ನ ಕಂಪ್ಲೀಟ್ ಮಾಡೋದಕ್ಕೋಸ್ಕರ ಗಾಂಧಿಯನ್ ಪ್ರಿನ್ಸಿಪಲ್ ಅಂತ ಹೇಳಿ ಒಂದಷ್ಟು ಆರ್ಟಿಕಲ್ನ ಇಲ್ಲಿ ಲಿಸ್ಟ್ ಆನ್ ಮಾಡಿದ್ದಾರೆ. ಎಕ್ಸಾಂಪಲ್ ಕೋಆಪರೇಟಿವ್ ಸೊಸೈಟೀಸ್ನ ಫಾರ್ಮ್ ಮಾಡಬೇಕು ಅಂತ ಹೇಳಿಬಿಟ್ಟು, ಮತ್ತು ಇಂಟಾಕ್ಸಿಕೇಟಿಂಗ್ ಡ್ರಗ್ಸ್ಗಳನ್ನ ತೊಗೊಬಾರ್ದು, ಮತ್ತು ಕನ್ಸಂಪ್ಷನ್ ಆಫ್ ಆಲ್ಕೋಹಾಲ್ಸ್ಗಳನ್ನ ತೊಗೊಬಾರ್ದು, ಮತ್ತು ಕೌ ಸ್ಲಾಟರ್ಸ್ನ ಮಾಡಬಾರ್ದು, ಆಮೇಲೆ
ಕಾಟೇಜ್ ಇಂಡಸ್ಟ್ರಿಯನ್ನು ಪ್ರಮೋಟ್ ಮಾಡಬೇಕು, ವಿಲೇಜ್ ಪಂಚಾಯತ್ನ ತೊಗೊಂಬರ್ಬೇಕು. ಇದೆಲ್ಲ ಯಾವುದರಲ್ಲಿ ಮೆನ್ಷನ್ ಆಗಿದೆ ಅಂದರೆ ನಮಗೆ ಗಾಂಧಿಯನ್ ಪ್ರಿನ್ಸಿಪಲ್ ಅಂಡರಲ್ಲಿ ಮೆನ್ಷನ್ ಆಗಿದೆ. ಅದೇ ರೀತಿ ಲಿಬರಲ್ ಇಂಟೆಲೆಕ್ಚುಯಲ್ ಪ್ರಿನ್ಸಿಪಲ್, ಇದರಲ್ಲಿ ಏನು ಹೇಳಿದ್ದಾರೆ ಅಂತ ಹೇಳಿದ್ರೆ ಐಡಿಯಾಲಜಿ ಆಫ್ ಲಿಬರಲಿಸಮ್. ಈ ಐಡಿಯಾಲಜಿ ಆಫ್ ಲಿಬರಲಿಸಮ್ ಬಗ್ಗೆ ನಮಗೆ ಈ ಒಂದು ಆರ್ಟಿಕಲಲ್ಲಿ ಮೆನ್ಷನ್ ಮಾಡಿದ್ದಾರೆ. ಇದರಲ್ಲಿ ನಾವು ಎನ್ವಿರಾನ್ಮೆಂಟ್ ರಿಲೇಟೆಡ್ ನೋಡ್ಕೋತೀವಿ, ಮತ್ತು ಅಗ್ರಿಕಲ್ಚರ್ ಸೈಂಟಿಫಿಕ್ ಯೂಸ್ ಮಾಡಿಬಿಟ್ಟು ಮೆಥಡನ್ನು ಯೂಸ್ ಮಾಡಿಬಿಟ್ಟು ಅಗ್ರಿಕಲ್ಚರ್ನ ಮಾಡಬೇಕು, ಮತ್ತು ಚೈಲ್ಡ್ಹುಡ್ಡಲ್ಲಿ ಎಜುಕೇಷನ್ನ ಪ್ರೊವೈಡ್ ಮಾಡಬೇಕು, ಮಾಡ್ರನ್ ಮತ್ತು ಸೈಂಟಿಫಿಕ್ ಲೈನ್ನ ಯೂಸ್ ಮಾಡಿಬಿಟ್ಟು ಅಗ್ರಿಕಲ್ಚರ್ ಮತ್ತು ಅನಿಮಲ್ ಹಸ್ಬೆಂಡ್ರಿಯನ್ನು ತೊಗೊಂಬರ್ಬೇಕು. ಅದೇ ರೀತಿ ಮಾನ್ಯುಮೆಂಟ್ಸ್ಗಳನ್ನ ಪ್ರೊಟೆಕ್ಟ್ ಮಾಡಬೇಕು, ಜುಡಿಷಿಯರಿ ಮತ್ತು ಎಕ್ಸಿಕ್ಯೂಟಿವ್ ಸಪ್ರೇಟ್ ಇದೆ ಅದನ್ನು ತೋರಿಸ್ಬೇಕು, ಮತ್ತು ಇಂಟರ್ನ್ಯಾಷನಲ್ ಪೀಸ್ ಮತ್ತು ಸೆಕ್ಯೂರಿಟಿಯನ್ನು ಪ್ರಮೋಟ್ ಮಾಡಬೇಕು. ಇದೆಲ್ಲದು ಕೂಡ ನಮಗೆ ಲಿಬರಲ್ ಇಂಟೆಲೆಕ್ಚುಯಲ್ ಪ್ರಿನ್ಸಿಪಲ್ ಅಂಡರಲ್ಲಿ ಇದೆ. ಮತ್ತು ಡೈರೆಕ್ಟಿವ್ ಪ್ರಿನ್ಸಿಪಲ್ ಟೋಟಲ್ 4 ಟೈಮ್ಸು ಅಮೆಂಡ್ಮೆಂಟ್ ಆಗಿದೆ. ಆ 4 ಟೈಮ್ಸ್ ಅಮೆಂಡ್ಮೆಂಟು 42ಲ್ಲಿ, 86ಲ್ಲಿ, 44th ಮತ್ತು 97ಲ್ಲಿ. ಈ 42nd ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟಲ್ಲಿ ನಾವು 4 ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿಯನ್ನು ಆ್ಯಡ್ ಮಾಡ್ತೀವಿ. ಇದು ನೋಡಿಕೊಂಡ್ರೆ ನಾವು ಹೆಲ್ದಿ ಡೆವಲಪ್ಮೆಂಟ್ಗೋಸ್ಕರ ಅಮೆಂಡ್ಮೆಂಟ್ನ ಮಾಡ್ತೀವಿ, ಜಸ್ಟಿಸ್, ಫ್ರೀ ಲೀಗಲ್ ಐಡ್ ಟು ದ ಪೋರ್ನ ತೊಗೊಂಬರ್ಬೇಕು ಅಂತ ಹೇಳಿಬಿಟ್ಟು ಅಮೆಂಡ್ಮೆಂಟ್ ಮಾಡ್ತೀವಿ, ಇಂಡಸ್ಟ್ರೀಸಲ್ಲಿ ವರ್ಕ್ ಮಾಡುವಂತಹ ಜನಗಳಿಗೆ ಪ್ರಾಪರಾಗಿ ಸೆಕ್ಯೂರ್ ಆಗಿರುವಂತಹ ಮ್ಯಾನೇಜ್ಮೆಂಟ್ನ ಪ್ರೊವೈಡ್ ಮಾಡಬೇಕು, ಮತ್ತು ಎನ್ವಿರಾನ್ಮೆಂಟಲ್ ಸೇಫ್ ಗಾರ್ಡು, ಫಾರೆಸ್ಟ್ ಮತ್ತು ವೈಲ್ಡ್ ಲೈಫ್ ಎರಡರಲ್ಲೂ ಕೂಡ ಪ್ರೊಟೆಕ್ಷನ್ನ ಮಾಡಬೇಕು ಅಂತ ಹೇಳಿಬಿಟ್ಟು 42nd ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟಲ್ಲಿ ತೊಗೊಂಬರ್ತಾರೆ. ಅದೇ ರೀತಿಯಲ್ಲಿ 44th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟಲ್ಲಿ ಏನು ತೊಗೊಂಬರ್ತಾರೆ ಅಂತ ಹೇಳಿದ್ರೆ ಸ್ಟೇಟು ಇನ್ಇಕ್ವಾಲಿಟೀಸ್ನ ಮಿನಿಮೈಸ್ ಮಾಡಬೇಕು. ಯಾವುದರಲ್ಲಿ ಅಂತ ಹೇಳಿದ್ರೆ ಇನ್ಕಮ್ ಮತ್ತು ಆಪರ್ಚುನಿಟೀಸ್ ಮತ್ತು ಸ್ಟೇಟಸ್ಸು ಮತ್ತು ಫೆಸಿಲಿಟೀಸು ಇದೆಲ್ಲದರಲ್ಲೂ ಕೂಡ ಇನ್ಇಕ್ವಾಲಿಟೀಸ್ನ ಮಿನಿಮೈಸ್ ಮಾಡಬೇಕು ಅಂತ ಹೇಳಿಬಿಟ್ಟು 44th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟಲ್ಲಿ ತೊಗೊಂಬರ್ತಾರೆ. ಅದೇ ರೀತಿ 86th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟಲ್ಲಿ ಏನು ತೊಗೊಂಬರ್ತಾರೆ ಅಂತ ಹೇಳಿದ್ರೆ ಒಂದು ಮಗುಗೆ ನಾವು 6 ವರ್ಷ ಕಂಪ್ಲೀಟ್ ಆಗೋ ತನಕ ಎಜುಕೇಷನ್ ಮತ್ತು ಚೈಲ್ಡ್ಹುಡ್ ಕೇರ್ ಎರಡನ್ನೂ ಕೂಡ ಪ್ರೊವೈಡ್ ಮಾಡಬೇಕು ಅಂತ ಹೇಳಿಬಿಟ್ಟು 86th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟಲ್ಲಿ ತೊಗೊಂಬರ್ತಾರೆ. ಇದನ್ನು ಆರ್ಟಿಕಲ್ 45ಅಲ್ಲಿ ಲಿಬರಲ್ ಇಂಟೆಲೆಕ್ಚುಯಲ್ ಪ್ರಿನ್ಸಿಪಲ್ ಅಂಡರಲ್ಲಿ ಆ್ಯಡ್ ಮಾಡಿದ್ದಾರೆ. ನೆಕ್ಸ್ಟು 97th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್, ಇದ್ರ ಪ್ರಕಾರ ನಾವು ಕೋಆಪರೇಟಿವ್ ಸೊಸೈಟೀಸ್ಗಳನ್ನ ತೊಗೊಂಬರ್ಬೇಕು ಅಂತ ಹೇಳಿಬಿಟ್ಟು 97th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟಲ್ಲಿ 43B ಅನ್ನುವಂತಹ ಆರ್ಟಿಕಲ್ನ ಆ್ಯಡ್ ಮಾಡಿದ್ದಾರೆ. ಯಾವುದರಲ್ಲಿ? ಗಾಂಧಿಯನ್ ಪ್ರಿನ್ಸಿಪಲಲ್ಲಿ. ನೆಕ್ಸ್ಟು ಫಂಡಮೆಂಟಲ್ ರೈಟ್ಸ್ ಮತ್ತು DPSPನ ರಿಲೇಷನ್ಶಿಪ್ನ ಹೇಳೋದಕ್ಕೋಸ್ಕರ ಕೆಲವೊಂದು ಕೇಸಸ್ ಇದೆ. ಅದರಲ್ಲಿ ಮೊದಲನೇ ಕೇಸ್ನ ನಾವು ನೋಡಿಕೊಂಡ್ರೆ ಚಂಪಕಂ ದೊರೈರಾಜನ್ ವರ್ಸಸ್ ಸ್ಟೇಟ್ ಆಫ್ ಮದ್ರಾಸ್ ಅಂತ ಹೇಳಿಬಿಟ್ಟು. ಈ ಕೇಸಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ 1951ನಲ್ಲಿ ಈ ಕೇಸ್ ಆಗುತ್ತೆ. ಇದರಲ್ಲಿ ಸುಪ್ರೀಂ ಕೋರ್ಟ್ ಹೇಳುತ್ತೆ ಫಂಡಮೆಂಟಲ್ ರೈಟ್ಸ್ ಮತ್ತು DPSP ಇದೆರಡರ ಮಧ್ಯೆ ಏನಾದರೂ ಕಾನ್ಫ್ಲಿಕ್ಟ್ ಆದರೆ ಫಂಡಮೆಂಟಲ್ ರೈಟ್ಸ್ಗೆ ಹೈಯೆಸ್ಟ್ ಪ್ರಿಯಾರಿಟಿ ಇರುತ್ತೆ. ಅಂದರೆ DPSP ಬಂದುಬಿಟ್ಟು ಫಂಡಮೆಂಟಲ್ ರೈಟ್ಸ್ ಹೇಳೋ ಥರ ಕೇಳಬೇಕಾಗುತ್ತೆ, ಅದ್ರ ಅಂಡರಲ್ಲಿ ವರ್ಕ್ ಮಾಡಬೇಕಾಗತ್ತೆ, ಫಂಡಮೆಂಟಲ್ ರೈಟ್ಸು ಯಾವಾಗಲೂ ಕೂಡ ಪ್ರಿವೈಲ್ ಆಗುತ್ತೆ ಅಂತ ಹೇಳಿಬಿಟ್ಟು ಚಂಪಕಂ ದೊರೈರಾಜನ್ ವರ್ಸಸ್ ಸ್ಟೇಟ್ ಆಫ್ ಮದ್ರಾಸ್ ಕೇಸಲ್ಲಿ ಹೇಳ್ತಾರೆ. ಇದಕ್ಕೆ ರಿಯಾಕ್ಷನ್ ಅನ್ನೋ ಥರ ಪಾರ್ಲಿಮೆಂಟ್ ಏನು ಮಾಡುತ್ತೆ ಅಂತ ಹೇಳಿದ್ರೆ ಫಸ್ಟ್ ಮತ್ತು 4th ಆ್ಯಂಡ್ 7th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟ್ಸ್ಗಳನ್ನ ಎಸ್ಟಾಬ್ಲಿಷ್ ಮಾಡುತ್ತೆ. ನೆಕ್ಸ್ಟು ಕೇಶವಾನಂದ ಭಾರತಿ ಕೇಸಲ್ಲಿ ಬೇಸಿಕ್ ಫೀಚರ್ ಆಫ್ ದ ಕಾನ್ಸ್ಟಿಟ್ಯೂಷನ್ನ ಅಮೆಂಡ್ ಟಚ್ ಮಾಡ್ದಲೇ ಅಮೆಂಡ್ನ ಮಾಡ್ಬೋದು ಅಂತ ಹೇಳಿಬಿಟ್ಟು ಸುಪ್ರೀಂ ಕೋರ್ಟು ಹೇಳುತ್ತೆ. ನೆಕ್ಸ್ಟ್ ಒಂದು ಬಂದ್ಬಿಟ್ಟು ಮಿನರ್ವಾ ಮಿಲ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ 1980ಯಲ್ಲಿ ಆಗೋದು. ಇದರಲ್ಲಿ ಹೇಳ್ತಾರೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಈಸ್ ಫೌಂಡೆಡ್ ಆನ್ ದ ಬೆಡ್ ರಾಕ್ ಆಫ್ ದ ಬ್ಯಾಲೆನ್ಸ್ ಬಿಟ್ವೀನ್ ದ ಫಂಡಮೆಂಟಲ್ ರೈಟ್ಸ್ ಮತ್ತು ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಅಂತ ಹೇಳಿಬಿಟ್ಟು. ಲೈಕ್ ಇದೆರಡು ಯಾವ ಥರ ಇರುತ್ತೆ ಅಂದರೆ 2 ವೀಲ್ಸ್, ಚಾರಿಯಟಲ್ಲಿ 2 ವೀಲ್ಸ್ ಇರುತ್ತಲ್ಲ ಆ ಥರ ಎರಡೂ ಕೂಡ ಪ್ರಾಪರಾಗಿ ಇರಬೇಕು, ಬ್ಯಾಲೆನ್ಸ್ ಆಗಿ ನಡಿಬೇಕು ಅಂತ ಹೇಳಿಬಿಟ್ಟು ಮಿನರ್ವಾ ಮಿಲ್ ಕೇಸಲ್ಲಿ ಹೇಳ್ತಾರೆ. ಅಂದರೆ ಇದು ಫಂಡಮೆಂಟಲ್ ರೈಟ್ಸ್ ಮತ್ತು ಡೈರೆಕ್ಟಿವ್ ಪ್ರಿನ್ಸಿಪಲ್ನ ಹಾರ್ಮೋನಿಯನ್ನು ರೆಪ್ರೆಸೆಂಟ್ ಮಾಡುತ್ತೆ. ಯಾವುದು? ಮಿನರ್ವಾ ಮಿಲ್ ಕೇಸ್. ಇಲ್ಲಿ ಮೋಹಿನಿ ಜೈನ್ ವರ್ಸಸ್ ಸ್ಟೇಟ್ ಆಫ್ ಕರ್ನಾಟಕ ಈ ಒಂದು ಕೇಸ್ ಆಗೋದು 1992ಅಲ್ಲಿ ಕರ್ನಾಟಕದಲ್ಲೇ ಆಗುತ್ತೆ. ಇದರಲ್ಲಿ ಏನು ಹೇಳ್ತಾರೆ ಅಂತ ಹೇಳಿದ್ರೆ ಕ್ಯಾಪಿಟೇಷನ್ ಫೀಸ್ ಅಂತ ಇರುತ್ತೆ. ಅಡ್ಮಿಷನ್ ಟೈಮಲ್ಲಿ ಕ್ಯಾಪಿಟೇಷನ್ ಫೀಸ್ಗಳನ್ನ ಚಾರ್ಜ್ ಮಾಡ್ತಾ ಇರ್ತಾರೆ. ಸೊ ಈ ಫೀಸನ್ನ ಚಾರ್ಜ್ ಮಾಡೋದು
ಕ್ಲಿಯರ್ ವಯೋಲೇಷನ್ ಆಫ್ ಸಿಟಿಸನ್ಸ್ ರೈಟ್ ಟು ಎಜುಕೇಶನ್ ಅಂಡರ್ ದ ಕಾನ್ಸ್ಟಿಟ್ಯೂಷನ್ ಅಂತ ಹೇಳ್ಬಿಟ್ಟು ಈ ಒಂದು ಕೇಸಲ್ಲಿ ಹೇಳಿದ್ದಾರೆ. ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಎನ್.ಎಂ. ಥಾಮಸ್ ವರ್ಸಸ್ ಸ್ಟೇಟ್ ಆಫ್ ಕೇರಳ 1976 ಅಲ್ಲಿ ಆಗತ್ತೆ ಈ ಕೇಸು. ಇದು ಏನನ್ನ ಹೇಳುತ್ತೆ ಅಂದರೆ ರಿಸರ್ವೇಷನ್ನ ಹೇಳುತ್ತೆ. ಯಾವುದರಲ್ಲಿ ರಿಸರ್ವೇಷನ್ ಅಂದರೆ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ ಅಲ್ಲ, ರಿಸರ್ವೇಷನ್ ಆನ್ ಎಂಪ್ಲಾಯ್ಮೆಂಟ್ ಮೇಲೆ ಬರುವಂತಹ ಒಂದು ಕೇಸ್ ಆಗಿದೆ. ಎಸ್ಪೆಷಲಿ ರಿಸರ್ವೇಷನ್ ಯಾವುದರಲ್ಲಿ ಅಂತ ಹೇಳಿದ್ರೆ ಪ್ರಮೋಷನ್ ಪಾಲಿಸೀಸಲ್ಲಿ ಶೆಡ್ಯೂಲ್ಡ್ ಕ್ಯಾಸ್ಟ್ ಮತ್ತು ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ ಪ್ರಮೋಷನ್ಸ್ನ ಮಾಡ್ತಾರಲ್ವ, ಆ ರಿಸರ್ವೇಷನ್ ಪಾಲಿಸಿ ಮೇಲೆ ರಿವಾಲ್ವ್ ಆಗಿರುವಂತಹ ಕೇಸ್ ಇದು. ಲಾಸ್ಟ್ ಇಂಪಾರ್ಟೆಂಟ್ ಕೇಸ್ ಬಂದ್ಬಿಟ್ಟು ವಿಶಾಖ ವರ್ಸಸ್ ಸ್ಟೇಟ್ ಆಫ್ ರಾಜಸ್ಥಾನ್. ನಾವು ವಿಶಾಖ ಗೈಡ್ಲೈನ್ಸ್ ಬಗ್ಗೆ ಕೇಳಿರ್ತೀವಿ. ಸೊ ಆ ವಿಶಾಖ ಗೈಡ್ಲೈನ್ಸ್ನ ಈ ಒಂದು ಕೇಸ್ನ ಅಡಿಯಲ್ಲೇನೆ ತಗೊಂಬರ್ತಾರೆ. ಇದು ಏನು ಹೇಳುತ್ತೆ, ಇದು ಯಾರು ರಿಗಾರ್ಡಿಂಗ್ ಇದೆ ಅಂತ ಹೇಳಿದ್ರೆ ಸೆಕ್ಷುವಲ್ ಹರಾಸ್ಮೆಂಟ್ ಅಟ್ ವರ್ಕ್ ಪ್ಲೇಸ್ ರಿಲೇಟೆಡು ಈ ಒಂದು ಕೇಸ್ ಇದೆ. ಈ DPSPಯ ಕ್ರಿಟಿಸಿಸಮ್ಸ್ ಏನು ಅಂತ ಹೇಳಿದ್ರೆ ಇದು ನಾನ್ ಎನ್ಫೋರ್ಸಿಬಲ್. ನಾವು ಇದರಲ್ಲಿ ಏನೇ ಚೇಂಜಸ್ ಆದರೂ ಕೂಡ ಕೋರ್ಟ್ಗೆ ಹೋಗೋಂಗಿಲ್ಲ, ಮತ್ತು ಇಂಪ್ಲಿಮೆಂಟೇಷನ್ ಚಾಲೆಂಜಸ್ನ ಕೂಡ ಮಾಡೋಂಗಿಲ್ಲ. ಮತ್ತು ಇಲ್ಲಾಜಿಕಲ್ ಅರೇಂಜ್ಮೆಂಟ್ಸ್ ನಾವಿಲ್ಲಿ ನೋಡ್ಕೊಂಡ್ವಿ. ಅರೇಂಜ್ಮೆಂಟ್ಸ್ನ ಸೊಸೈಟಲ್ ಪ್ರಿನ್ಸಿಪಲ್, ಗಾಂಧಿಯನ್ ಪ್ರಿನ್ಸಿಪಲ್, ಲಿಬ್ರಲ್ ಇಂಟೆಲೆಕ್ಚುಯಲ್ ಪ್ರಿನ್ಸಿಪಲ್ಸ್ ಅಂತ ಹೇಳಿಬಿಟ್ಟು. ಸೊ ಆ ಅರೇಂಜ್ಮೆಂಟೇ ಪ್ರಾಪರ್ ಆಗಿಲ್ಲ ಅನ್ನೋದು ಕೂಡ ಕ್ರಿಟಿಸಿಸಮ್ ಆಗುತ್ತೆ. ಮತ್ತು ಕಾನ್ಸ್ಟಿಟ್ಯೂಷನಲ್ ಕಾನ್ಫ್ಲಿಕ್ಟ್ಸ್, ಫಂಡಮೆಂಟಲ್ ರೈಟ್ಸು DPSP ಕಾನ್ಫ್ಲಿಕ್ಟ್ಸ್ಗಳು ನಡೀತಾನೆ ಇರುತ್ತೆ. ಹಾರ್ಮೋನಿಯಲ್ಲಿ ಪ್ರಾಪರಾಗಿ ಇದು ಮೂವ್ ಆಗ್ತಾ ಇಲ್ಲ ಅನ್ನೋದು ಕಾನ್ಸ್ಟಿಟ್ಯೂಷನಲ್ ಕಾನ್ಫ್ಲಿಕ್ಟ್ಸ್ಗಳನ್ನ ತೋರಿಸ್ತಿದೆ. ಅದಷ್ಟೇ ಅಲ್ಲ, ಇದರಲ್ಲಿ ಸೆಂಟರ್ ಮತ್ತು ಸ್ಟೇಟ್ದು ಕಾನ್ಫ್ಲಿಕ್ಟ್ಗಳು ಕೂಡ ತೋರಿಸುತ್ತೆ. ಮತ್ತು ಪ್ರೆಸಿಡೆಂಟ್ ಮತ್ತು ಪ್ರೈಮ್ ಮಿನಿಸ್ಟರ್ ಕಾನ್ಫ್ಲಿಕ್ಟ್ಗಳು, ಗವರ್ನರ್ ಮತ್ತು ಚೀಫ್ ಮಿನಿಸ್ಟರ್ ಕಾನ್ಫ್ಲಿಕ್ಟ್ಗಳು, ಇದೆಲ್ಲದು ಕೂಡ ಕಾನ್ಸ್ಟಿಟ್ಯೂಷನಲ್ ಕಾನ್ಫ್ಲಿಕ್ಟಲ್ಲಿ ರೆಪ್ರೆಸೆಂಟ್ನ ಮಾಡ್ತಾ ಇರುತ್ತೆ. ಸೊ ಇದಿಷ್ಟು ನಮಗೆ ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿಯಿಂದ ಎಕ್ಸಾಮಲ್ಲಿ ಕೇಳುವಂತಹ ಪಾಯಿಂಟ್ಸ್ಗಳಾಗಿದೆ. ಮೊದಲನೇದಾಗಿ ಬ್ಯಾಕ್ಗ್ರೌಂಡ್, ಎರಡನೇದಾಗಿ ಅದರದ್ದು ಕೀ ಫೀಚರ್ಸ್, ಇಂಪಾರ್ಟೆಂಟ್ ಫೀಚರ್ಸ್ ಏನೇನು, ಯಾವ್ಯಾವ ಪೊಲಿಟಿಷಿಯನ್ಸು ಅಥವಾ ಯಾವ್ಯಾವ ಪೊಲಿಟಿಕಲ್ ಥಿಂಕರ್ಸು ಏನೇನಂತ ಡಿಸ್ಕ್ರೈಬ್ ಮಾಡಿದ್ದಾರೆ, ಅಮೆಂಡ್ಮೆಂಟ್ಸು 4 ಸಲ ಆಗಿದೆ, ಯಾವುದ್ಯಾವುದನ್ನು ಆ್ಯಡ್ ಮಾಡಿದ್ದಾರೆ, ಇದರಲ್ಲಿ ಬೇಕಾಗಿರುವಂತಹ ಕೇಸಸ್ ಯಾವುದ್ಯಾವುದು, ಜುಡಿಷಿಯಲ್ ಇಂಟರ್ಪ್ರಿಟೇಷನ್ಸ್ ಯಾವುದ್ಯಾವುದಿದೆ, ಮತ್ತು ಯಾವ ಥರ ಈ ಒಂದು ಆರ್ಟಿಕಲ್ಸ್ಗಳನ್ನ ಕ್ಲಾಸಿಫಿಕೇಷನ್ಸ್ನ ಮಾಡಿದೆ. ಇದಿಷ್ಟು ನಮಗೆ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಆಗಿ ಇಂಪಾರ್ಟೆಂಟ್ ಆಗುತ್ತೆ. ಇದು ಹೈ ಹೀಲ್ಡಿಂಗ್ ಏರಿಯಾದಲ್ಲಿ ಬರೋದ್ರಿಂದ ಇದರಿಂದ ಒಂದು ಕ್ವಶನ್ ಅಂತೂ ಕೇಳೋ ಚಾನ್ಸಸ್ ಇರುತ್ತೆ. ಪ್ರೀವಿಯಸ್ ಇಯರ್ ಕ್ವಶನ್ಸ್ಗಳನ್ನ ನೋಡಿಕೊಂಡ್ರೆ ಇನ್ನೂ ಕೂಡ ಈಸಿ ಆಗುತ್ತೆ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.